ಕೋರ್ಟ್ ಆದೇಶದ ಮಧ್ಯೆಯೂ ಕೂಡ ರಾಜ್ಯಾದ್ಯಂತ ಬಸ್ ಬಂದ್. ಕೋರ್ಟ್ ಆದೇಶದ ಪ್ರತಿ ಕೈಗೆ ಸೇರಿಲ್ಲ ಅಂತ ಹೇಳಿ ಬಸ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಕೋರ್ಟ್ ಆದೇಶದ ಪ್ರತಿ ಸಿಕ್ಕ ಹಿನ್ನೆಲೆಯಲ್ಲಿ ಇವತ್ತು ಮತ್ತೊಂದು ಹಂತದ ಮೀಟಿಂಗ್ ನಡೆಸೋದಕ್ಕೂ ಕೂಡ ರೆಡಿ ಆಗಿದ್ದಾರೆ. ಮೀಟಿಂಗ್ ಬಳಿಕ ಮುಷ್ಕರವನ್ನ ಮುಂದೂಡಿಕೆ ಮಾಡುವ ಘೋಷಣೆ ಸಾಧ್ಯತೆ ಅನ್ನೋದು ಗೊತ್ತಾಗ್ತಾ ಇದೆ. ಕೋರ್ಟ್ ಆದೇಶ ನಿನ್ನೆ ಮಾಡಿತ್ತು, ಯಾವುದೇ ಕಾರಣಕ್ಕೂ ಇವತ್ತು ಯಾವುದೇ ಮುಷ್ಕರವನ್ನ ಮಾಡಬೇಡಿ, ಒಂದು ದಿನ ಮುಂದೆ ಹಾಕಿ ಅಂತ ಹೇಳಿತ್ತು. ಹಾಗಿದ್ದೂ ಕೂಡ ನಿನ್ನೆ ಸಂಜೆ ಒಂದು ಸಭೆಯನ್ನು ಮಾಡ್ತಾರೆ. ಶತಾಯಗತಾಯ ನಾವು ಮುಷ್ಕರವನ್ನು ಮಾಡೇ ಮಾಡ್ತೀವಿ ಅಂತ ಹೇಳಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಈಗ ಅದೇ ಮುಷ್ಕರಕ್ಕೆ ಬೆಂಗಳೂರಿನಲ್ಲಿ ಮಿಶ್ರ ಪ್ರತಿಕ್ರಿಯೆ ಸಿಗ್ತಾ ಇದೆ. ರಾಜ್ಯದ ಹಲವು ಕಡೆಗಳಲ್ಲಿ ಪ್ರತಿಕ್ರಿಯೆ ಚೆನ್ನಾಗಿಯೇ ಸಿಗ್ತಾ ಇದೆ. ಇದರ ನಡುವೆ ಈಗ 10:10ವರೆಗೆ ಒಂದು ಮಹತ್ವದ ಮೀಟಿಂಗ್ ಕೂಡ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಪವಿತ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ಗೊಂದಲಗಳ ನಡುವೆನೇ ಶುರುವಾದಂತಹ ಮುಷ್ಕರ 10 ಗಂಟೆ ಆದರೂ ಕೂಡ ಇನ್ನೂ ಗೊಂದಲ ಬಗೆಹರದಂತೆ ಕಾಣಿಸ್ತಾ ಇಲ್ಲ. ಈಗ ಮತ್ತೊಂದು ಮೀಟಿಂಗ್ ಮಾಡೋದಕ್ಕೆ ರೆಡಿ ಆಗ್ತಾ ಇರುವಂಥದ್ದು. ಎಷ್ಟು ಗಂಟೆಗಿದೆ ಮೀಟಿಂಗು? ಈ ಮೀಟಿಂಗ್ನಲ್ಲಿ ಯಾವ ನಿರ್ಧಾರಕ್ಕೆ ಬರಬಹುದು ಮುಷ್ಕರದ ವಿಚಾರಕ್ಕೆ ಅಂತ ಹೇಳಿ? ಪ್ರೇಮ್, ನಿನ್ನೆ ಕೋರ್ಟ್ ಆದೇಶದ ಬಳಿಕ ಮುಷ್ಕರವನ್ನ ಇವತ್ತು ಮುಂದೂಡಿಕೆ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಬಟ್ ಕಾರ್ಮಿಕ ಸಂಘಟನೆಯವರು ಇಲ್ಲ, ನಮಗೆ ಕೋರ್ಟ್ ಆರ್ಡರ್ ಕೈ ಸೇರಿಲ್ಲ, ಹಾಗಾಗಿ ನಾವು ಪ್ರತಿಭಟನೆಯನ್ನ ಬಂಧನ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ನಿನ್ನೆ ರಾತ್ರಿ ಅವರಿಗೆ ಕೋರ್ಟ್ನ ಸೂಚನೆಯ ಪ್ರತಿ ಏನಿದೆ ಅದು ತಲುಪಿದೆ. ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಮತ್ತೆ ಸಭೆಯನ್ನ ಮಾಡ್ತಾರೆ. ಸುಮಾರು 10:30ಕ್ಕೆ ಸಭೆ ಆರಂಭವಾಗುತ್ತೆ. ಆ ಸಭೆಯಲ್ಲಿ ಇವತ್ತಿನ ದಿನ ಮುಷ್ಕರವನ್ನ ಮುಂದೂಡಿಕೆ ಮಾಡ್ತೀವಿ ಅನ್ನುವಂತಹ ನಿರ್ಣಯ ಬಹುತೇಕ ಹೊರಬೀಳುವಂತಹ ಸಾಧ್ಯತೆ ಇದೆ. ಬಟ್ ಬೆಳಗ್ಗಿನ ಜಾವವೇ ಪ್ರತಿಭಟನೆಯ ಕಾವು ಆರಂಭ ಆಗ್ತಾ ಇದೆ. ಸೊ ಹಾಗಾಗಿ ಸಂಘಟನೆಯಲ್ಲೇ ಗೊಂದಲಗಳ ಗೂಡಾಗಿದೆ. ಯಾಕಂದ್ರೆ ನಿನ್ನೆ ಅವರು ಅನೌನ್ಸ್ ಮಾಡಿರುವಂಥದ್ದು ಇವತ್ತು ಬಂದಿದೆ ಅನ್ನುವಂಥದ್ದು. ಈಗ ಮತ್ತೆ ಸಭೆಯನ್ನ ಮಾಡಿ ಇವತ್ತು ಬಂದನ್ನು ಮುಂದೂಡಿಕೆ ಮಾಡ್ತೀವಿ ಅಂದ್ರೆ ಅದಕ್ಕೆ ಅರ್ಥವೇ ಇಲ್ಲ. ಯಾಕಂದ್ರೆ ಬೆಳಗ್ಗಿನ ಜಾವವೇ ಜನರಿಗೆ ಬಿಸಿ ತಟ್ಟುತ್ತೆ. ಈಗ ಹೇಳಿದ ನಂತರ ಒಂದು ಸಾರಿಗೆ ನೌಕರರಲ್ಲೂ ಕೂಡ ಗೊಂದಲ ಉಂಟಾಗುತ್ತೆ. ಬಟ್ ಈಗ ಸಭೆಯಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಕೋರ್ಟ್ಗೆ ಅವರು ಕೂಡ ಹೋಗ್ಬೇಕಾಗುತ್ತೆ, ಅಲ್ಲಿ ಆನ್ಸರ್ ಕೂಡ ಮಾಡಬೇಕಾಗುತ್ತೆ ಅವರು. ಸೊ ಆ ಕಾರಣಕ್ಕಾಗಿ ಇವತ್ತಿನ ಪ್ರತಿಭಟನೆ ಏನಿದೆ, ಇವತ್ತಿನ ಮುಷ್ಕರ ಏನಿದೆ, ಅದನ್ನ ಮುಂದೂಡಿಕೆ ಮಾಡ್ತಾರೆ. ಬಹುಶಃ ನೆಕ್ಸ್ಟ್ ಯಾವಾಗ ಮಾಡ್ತೀವಿ ಅನ್ನುವಂತಹ ಡೇಟ್ ಅನ್ನ ಕೂಡ ಇವತ್ತು ಅನೌನ್ಸ್ ಮಾಡುವಂತಹ ಸಾಧ್ಯತೆ ಇದೆ. ಸೊ ಅದನ್ನ ಹೊರತುಪಡಿಸಿದ್ರೆ ಬೆಂಗಳೂರಿನಲ್ಲಿ ಕೆಲವೊಂದು ಭಾಗದಲ್ಲಿ ಒಂದಿಷ್ಟು ಸಮಸ್ಯೆಗಳಾಗಿದ್ದಂತೂ ನಿಜ. ಆದ್ರೆ BMTCಯ ಮೂಲದ ಪ್ರಕಾರ 3121ರಷ್ಟು ಬಸ್ ಸಾಮಾನ್ಯವಾಗಿ 9 ಗಂಟೆವರೆಗೆ ಆಪರೇಟ್ ಆಗಬೇಕಾಗಿತ್ತು. ಅದರಲ್ಲಿ 3040 ಬಸ್ಗಳು ಆಲ್ರೆಡಿ ಆಪರೇಟ್ ಆಗಿದ್ದಾವೆ. ಅಂದ್ರೆ 97% ಅಷ್ಟು ಬಸ್ಗಳು ರೋಡ್ಗೆ ಇಳಿದಿದ್ದಾವೆ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಬಹುಶಃ ಇವತ್ತಿನ ಸಭೆಯಲ್ಲಿ ನೌಕರರ ಬೆಂಬಲ ಯಾವ ರೀತಿ ಸಿಗ್ತಾ ಇದೆ ಅನ್ನುವಂಥದ್ದು ಸಂಘಟನೆಗೂ ಕೂಡ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಯಾವ ರೀತಿ ನಿರ್ಣಯವನ್ನ ಕೈಗೊಂಡು ಯಾವ ರೀತಿ ಅನೌನ್ಸ್ ಮಾಡ್ತಾರೆ ಡೇಟ್ ಅನ್ನ ಏನು ಅಂತ ನೋಡ್ಬೇಕು. ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ಮುಷ್ಕರ ಮಾಡೋದೇ ನಿಜ ಅಂದ ಮೇಲೆ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಒಂದು ಪ್ಲಾನ್ ಮಾಡಿಕೊಂಡು ಸರ್ಕಾರಕ್ಕೆ ಅದಕ್ಕೆ ಬಿಸಿ ಮುಟ್ಟಿಸುವಂತಹ ನಿಟ್ಟಲ್ಲಿ ಮಾಡಬೇಕಿತ್ತು. ಆತುರವಾಗಿ ಮಾಡಿದ್ರೆ ಹಿಂಗೆ ಆಗೋದು.